ಲೋಕಸಭಾ ಚುನಾವಣೆಯ ಕಾವು ಜೋರಾಗಿರುವುದರ ನಡುವೆಯೇ ಸ್ವಲ್ಪ IPL ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಸ್ನೇಹಿತರೆ ನಮಸ್ಕಾರ, ನಾನು ಇರ್ಷಾದ್ ವೇನೂರ್. ಕ್ರೀಡಾ ಜಗತ್ತಿನಲ್ಲಿಯೇ ಅತ್ಯಂತ ಶ್ರೀಮಂತ ಹಾಗೂ ಹೆಚ್ಚು ಪ್ರಚಾರ ಗಿಟ್ಟಿಸಿಕೊಂಡಂಥ ಕ್ರಿಕೆಟ್ ಲೀಗ್ ಇದ್ದರೆ ಅದು ಇಂಡಿಯನ್ ಪ್ರೀಮಿಯರ್ ಲೀಗ್. ಇದು RCBಯ ಹೊಸ ಅಧ್ಯಾಯ. 2008ರಲ್ಲಿ IPL ಸ್ಟಾರ್ಟ್ ಆಗಿದೆ. 17ನೇ ವಸಂತಕ್ಕೆ ಕಾಲಿಟ್ಟಿದೆ. 2024ರ ಲೀಗ್ ಹಂತದ ಎಲ್ಲ ಪಂದ್ಯಗಳು ಆಲ್ಮೋಸ್ಟ್ ಮುಗಿತಾ ಬಂದಿದೆ. ಟೂರ್ನಿ ರೋಚಕ ಹಂತ ತಲುಪಿದೆ. ಯಾವ ತಂಡ ಪ್ಲೇ ಆಫ್ ಪ್ರವೇಶಿಸಲಿದೆ ಎಂಬುದೇ ಈಗ ಕುತೂಹಲ ಮೂಡಿಸಿರುವ ಸಂಗತಿ. ಈ ಪೈಕಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡ ಈಗಾಗಲೇ ಪ್ಲೇ ಆಫ್ ಸ್ಥಾನವನ್ನು ಖಚಿತಪಡಿಸಿದೆ. ಸಂಜು ಸ್ಯಾಮ್ಸನ್ ನೇತೃತ್ವದ ರಾಜಸ್ಥಾನ್ ರಾಯಲ್ಸ್ ತಂಡ ಕಳೆದ 4 ಪಂದ್ಯದಲ್ಲಿ ಸೋತಿದೆ, ಆದರೂ ಕೂಡ ಪ್ಲೇ ಆಫ್ ಪ್ರವೇಶಿಸಿದೆ. ಅದಕ್ಕೆ ಕಾರಣ ಡೆಲ್ಲಿ ವಿರುದ್ಧ ಲಕ್ನೋ ಸೋತದ್ದು. ಉಳಿದೆರಡು ಸ್ಥಾನಕ್ಕಾಗಿ 5 ತಂಡಗಳ ನಡುವೆ ಪೈಪೋಟಿ ಏರ್ಪಟ್ಟಿದೆ. ಈ ಪೈಕಿ ಚೊಚ್ಚಲ ಕಿರೀಟ ಧರಿಸಲು ಎದುರು ನೋಡುತ್ತಿರುವಂತಹ RCB ಪ್ಲೇ ಆಫ್ಗೆ ಪ್ರವೇಶಿಸಬಹುದಾ ಇಲ್ವಾ ಅನ್ನೋದೇ ದೊಡ್ಡ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಈವರೆಗೆ RCB 13 ಪಂದ್ಯಗಳನ್ನು ಆಡಿದೆ. ಅದರಲ್ಲಿ 6 ಗೆಲುವು ಹಾಗೂ 7 ಸೋಲಿನೊಂದಿಗೆ ಒಟ್ಟು 12 ಅಂಕಗಳನ್ನು ಗಳಿಸಿದೆ. ಆ ಮೂಲಕ ಅಂಕಪಟ್ಟಿಯಲ್ಲಿ 6ನೇ ಸ್ಥಾನವನ್ನು ಕಾಯ್ದುಕೊಂಡಿದೆ. ಅಲ್ಲದೆ +0.387 ನೆಟ್ ರನ್ ರೇಟ್ ಅನ್ನು ಕಾಯ್ದುಕೊಂಡಿದೆ. ಸನ್ ರೈಸರ್ಸ್ ಹೈದರಾಬಾದ್ ಬಳಿ 12 ಅಂಕ ಇದೆ. ಇನ್ನೆರಡು ಪಂದ್ಯ ಬಾಕಿ ಇದೆ. ಹಾಗಾಗಿ ಕನಿಷ್ಠ 1ರಲ್ಲಿ ಗೆದ್ದರೆ ಪ್ಲೇ ಆಫ್ ಸ್ಥಾನ ಖಚಿತ. RCB ಪ್ಲೇ ಆಫ್ಗೆ ಪ್ರವೇಶಿಸಬೇಕಾದರೆ ಚೆನ್ನೈ ವಿರುದ್ಧ ನಡೆಯಲಿರುವಂಥ ಕೊನೆಯ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ನಡೆಸಿದರೆ ಕನಿಷ್ಠ 18 ರನ್ಗಳ ಅಂತರದಲ್ಲಿ ಅಥವಾ ಚೇಸಿಂಗ್ ಮಾಡಿದಲ್ಲಿ 18.1 ಓವರ್ನಲ್ಲಿ ಗೆಲುವು ದಾಖಲಿಸಬೇಕು. ಇನ್ನೂ ಸರಳವಾಗಿ ಹೇಳಬೇಕು ಅಂದರೆ, ಉದಾಹರಣೆಗೆ RCB ಮೊದಲು ಬ್ಯಾಟಿಂಗ್ ಮಾಡಿ 200 ರನ್ ಗಳಿಸಿದಲ್ಲಿ ಎದುರಾಳಿ ತಂಡವನ್ನು 182 ರನ್ಗೆ ನಿಯಂತ್ರಿಸಬೇಕು. ಹಾಗಾದಾಗ ಮಾತ್ರ CSKಗಿಂತ ಉತ್ತಮ ರನ್ ರೇಟ್ನೊಂದಿಗೆ ಪ್ಲೇ ಆಫ್ ಹಂತಕ್ಕೆ ಪ್ರವೇಶಿಸುತ್ತದೆ. RCB ಪ್ಲೇ ಆಫ್ ಪ್ರವೇಶಿಸಬೇಕಾದ್ರೆ ಬೇರೆ ದಾರಿ ಇಲ್ವಾ ಅಂದರೆ ಅದಕ್ಕೂ ಇದೆ. ಒಂದು ವೇಳೆ CSK ವಿರುದ್ಧ ಇದಕ್ಕೂ ಕಡಿಮೆ ಅಂತರದಲ್ಲಿ RCB ಗೆದ್ದರೆ ಸನ್ ರೈಸರ್ಸ್ ಹೈದರಾಬಾದ್ ಉಳಿದ 2 ಪಂದ್ಯಗಳಲ್ಲಿ ಸೋಲಬೇಕು. ಒಂದು ವೇಳೆ CSK ವಿರುದ್ಧ ಪಂದ್ಯದಲ್ಲಿ ಸೋತ್ರೆ ಅಥವಾ ಪಂದ್ಯ ರದ್ದುಗೊಂಡ್ರೆ RCB ಟ್ರೋಫಿ ಕನಸು ಅಷ್ಟೇ. ಇನ್ನೊಂದು ಆಶ್ಚರ್ಯಕರ ಸಂಗತಿ ಏನೆಂದರೆ, ಪ್ಯಾಟ್ ಕಮಿನ್ಸ್ ನೇತೃತ್ವದ ಹೈದರಾಬಾದ್ ತಂಡ 2 ಪಂದ್ಯದಲ್ಲಿ 20-30 ರನ್ಗಳ ಅಂತರದಲ್ಲಿ ಸೋಲಬೇಕು. ಆಗ RCBಯೂ ಕ್ವಾಲಿಫೈ ಆಗುತ್ತೆ, ಚೆನ್ನೈ ಕೂಡ ಕ್ವಾಲಿಫೈ ಆಗ್ಬೋದು. ಇದು ಸಾಧ್ಯತೆ ಇದೆ. ಇನ್ನು 14 ಪಂದ್ಯಗಳಲ್ಲಿ ಅಷ್ಟೇ ಅಂಕಗಳನ್ನು ಹೊಂದಿರುವ ಡೆಲ್ಲಿ ಕ್ಯಾಪಿಟಲ್ಸ್ -377 ರನ್ ರೇಟ್ ಹೊಂದಿದೆ. ಹಾಗೂ 13 ಪಂದ್ಯಗಳಲ್ಲಿ 12 ಅಂಕ ಹೊಂದಿರುವ ಲಕ್ನೋ ಸೂಪರ್ ಜೈಂಟ್ಸ್ ಪ್ಲೇ ಆಫ್ಗೆ ಹೋಗೋ ಸಾಧ್ಯತೆ ಮಾತ್ರ ಕ್ಷೀಣ ಆಗಿದೆ. ಲಕ್ನೋ ಪಾಲಿಗೆ ಇನ್ನೊಂದು ಪಂದ್ಯ ಬಾಕಿ ಉಳಿದಿದೆ. ಮೊದಲ 8 ಪಂದ್ಯಗಳಲ್ಲಿ ಕೇವಲ 1 ಪಂದ್ಯ ಮಾತ್ರ ಗೆದ್ದು ಪ್ಲೇ ಆಫ್ ಕನಸನ್ನೇ ಮರೆತಿದ್ದಂಥ RCB ತಂಡ ಬಳಿಕ ಸತತವಾಗಿ ಕಳೆದ 5 ಪಂದ್ಯಗಳಲ್ಲಿ ಗೆಲುವು ಸಾಧಿಸುವುದರೊಂದಿಗೆ ಪ್ಲೇ ಆಫ್ ಕನಸನ್ನು ಜೀವಂತವಾಗಿರಿಸಿದೆ. ಮೇ 18ರಂದು ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಲ್ಲಿ ನಡೆಯುವಂಥ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವಿನ ಫೈಟ್ ಭಾರೀ ಕುತೂಹಲ ಹೆಚ್ಚಿಸಿದೆ. ಅದೃಷ್ಟ ಕೈ ಹಿಡಿದು CSK ವಿರುದ್ಧ RCB ಗೆದ್ದರೆ ಪ್ಲೇ ಆಫ್ ಖಚಿತ, ಅದು ಲೆಕ್ಕಾಚಾರದ ಮೂಲಕ. ಬೆಂಗಳೂರು ತಂಡವನ್ನು ಹೇಗೆ ಸೋಲಿಸಿದರೂ ಚೆನ್ನೈ ಪ್ಲೇ ಆಫ್ ಪ್ರವೇಶಿಸುವಂತೂ ಖಂಡಿತ. ಇಲ್ಲ ಸಣ್ಣ ಅಂತರದಲ್ಲಿ ಸೋತರೂ ರನ್ ರೇಟ್ ಆಧಾರದಲ್ಲಿ ಪ್ಲೇ ಆಫ್ಗೆ ಹೋಗುತ್ತೆ. ಇಲ್ಲಿ ಎರಡೂ ತಂಡಗಳಿಗೆ ಬಹುಮುಖ್ಯ ಪಂದ್ಯ ಅನ್ನೋದರಲ್ಲಿ ಅನುಮಾನನೇ ಬೇಡ. ನಿಜ ಹೇಳಬೇಕು ಅಂದರೆ IPLನ ಮೇ 18ರ ಪಂದ್ಯಕ್ಕೆ ಇರುವ ಭಾರೀ ಕುತೂಹಲ ಫೈನಲ್ ಪಂದ್ಯಕ್ಕೆ ಇದೆಯೋ ಇಲ್ಲವೇನೋ ಅನಿಸ್ತಾ ಇದೆ. ಪಂದ್ಯ ನಡೀತಾ ಇರೋದು ಮೇ 18, ಅದು ಬೆಂಗಳೂರಲ್ಲಿ. ವಿರಾಟ್ ಕೊಹ್ಲಿ ಅವರ ಜೆರ್ಸಿ ನಂಬರ್ 18, ಗೆಲ್ಲಬೇಕಾಗಿರೋ ರನ್ 18, ಡಿಫೆಂಡ್ ಮಾಡಬೇಕಿರೋದು ಕೂಡ 18 ಓವರ್ಗಳಲ್ಲಿ. ಇಂತಹ ಒಂದು ಚರ್ಚೆ ಸೋಷಿಯಲ್ ಮೀಡಿಯಾಗಳಲ್ಲಿ ಭಾರೀ ವೈರಲ್ ಆಗ್ತಾ ಇದೆ. ಅದು ಭಾರೀ ಅಭಿಮಾನಿಗಳ ನಡುವೆ ಒಂದು ಕುತೂಹಲಕ್ಕೂ ಕಾರಣ ಆಗಿದೆ. RCB ಪರವಾಗಿ ಭರ್ಜರಿ ಫಾರ್ಮ್ ಕಾಯ್ದುಕೊಂಡಿದ್ದಂಥ ಇಂಗ್ಲೆಂಡ್ನ ಆಟಗಾರ ವಿಲ್ ಜಾಕ್ಸ್
ಮೇ 18ರ ಪಂದ್ಯಕ್ಕೆ ಅವರು ಆಡ್ತಾ ಇಲ್ಲ. ಕಾರಣ ಅವರು ಇಂಗ್ಲೆಂಡ್ಗೆ ಹೋಗಿದ್ದಾರೆ. ಈಗಾಗಲೇ ಅವರು ತಂಡದಿಂದ ಬೀಳ್ಕೊಟ್ಟಿದ್ದಾರೆ. ಇದು RCB ಅಭಿಮಾನಿಗಳಿಗೆ ಬೇಸರ ತಂದಿರುವ ವಿಷಯ ಆದರೂ ವಿಲ್ ಜಾಕ್ಸ್ ಬದಲಿಗೆ ಮ್ಯಾಕ್ಸ್ವೆಲ್ ಆಡುವ ಸಾಧ್ಯತೆ ಇದೆ. ಇವರು ಯಾವ ಕ್ಷಣದಲ್ಲೂ ಬೇಕಾದರೂ RCB ಪರವಾಗಿ ಸ್ಫೋಟಕವಾಗಿ ಆಡಬಲ್ಲಂಥ ಓರ್ವ ಸಮರ್ಥ ಆಟಗಾರ. ಆದರೆ ಈ ಬಾರಿಯ ಸೀಸನ್ನಲ್ಲಿ ಅವರದ್ದು ಅಷ್ಟೇನು ದೊಡ್ಡ ಕಾಣಿಕೆ ಇಲ್ಲ. ಅವರ ಸ್ಥಾನವನ್ನು ತುಂಬಿದ್ದೇ ವಿಲ್ ಜಾಕ್ಸ್. ಈಗ ವಿಲ್ ಜಾಕ್ಸ್ ಅವರ ಸ್ಥಾನ ತೆರವಾಗಿದೆ. ಅದನ್ನು ಮ್ಯಾಕ್ಸ್ವೆಲ್ ತುಂಬುತ್ತಾರಾ ಅನ್ನೋದೇ ಮೇ 18ರ ಪಂದ್ಯದ ಕುತೂಹಲಕಾರಿ ಸಂಗತಿ. ಇನ್ನು ಮಹಿಳಾ ಪ್ರೀಮಿಯರ್ ಲೀಗ್ ಬಗ್ಗೆ ಮಾತಾಡೋದಾದರೆ IPLನಂತೆ ಇರುವ BCCI ನಡೆಸುತ್ತಾ ಇರುವಂತಹ ಮಹಿಳೆಯರ ಕ್ರಿಕೆಟ್ ಲೀಗ್. ಮಹಿಳಾ ಪ್ರೀಮಿಯರ್ ಲೀಗ್ನಲ್ಲೂ ಕೂಡ ಸತತ ಸೋಲುಗಳ ಬಳಿಕ ಫೀನಿಕ್ಸ್ನಂತೆ ಎದ್ದು ಬಂದಿದ್ದ RCB ಮಹಿಳೆಯರ ತಂಡ ಎಲ್ಲ ಪಂದ್ಯಗಳನ್ನು ಗೆದ್ದಿತ್ತು. ಅಲ್ಲದೆ ಫೈನಲ್ನಲ್ಲಿ ಎದುರಾಳಿಯನ್ನು ಸೋಲಿಸುವ ಮೂಲಕ ಕಪ್ ಎತ್ತಿ ಹಿಡಿದಿತ್ತು. ಆ ಮೂಲಕ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅನ್ನೋ ಸಂದೇಶವನ್ನು ಸಾರಿತ್ತು. ಹೊಸ ಇತಿಹಾಸವನ್ನು ಸೃಷ್ಟಿಸಿತು. ಇದೇ ಘಟನೆ ಪುರುಷರ RCB ತಂಡಕ್ಕೂ ಅನ್ವಯಿಸುತ್ತಾ ಅನ್ನೋದು ಕೂಡ ಕಾದು ನೋಡಬೇಕಿದೆ. RCBಯ ಅನ್ಬಾಕ್ಸ್ ಈವೆಂಟ್ನಲ್ಲಿ ವಿರಾಟ್ ಕೊಹ್ಲಿ ಒಂದು ಮಾತು ಹೇಳಿದರು, ಇದು RCBಯ ಹೊಸ ಅಧ್ಯಾಯ ಅಂತ. ಇದು RCBಯ ಹೊಸ ಅಧ್ಯಾಯ. ಅದೇನೇ ನಿಜ ಆಗುತ್ತಾ ಅಥವಾ ಸುಳ್ಳಾಗುತ್ತಾ, ಯಾವುದಕ್ಕೂ ಮೇ 18ರವರೆಗೆ ಕಾಯೋಣ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.